Welcome to our YouTube channel. Good morning everyone. In this video I discuss about the adjective of number. Previous session I discussed about the adjective of quality, adjective of quantity. These are studied by you. Now I discuss about the adjective of number. What is the definition of adjective of number? Here a definition of this one. Here an adjective used to talk about the number of things or persons is known as adjective of number. So there are numeral adjectives. They may be definite or indefinite. So it means in Kannada, ನಾಮ ಸರ್ವನಾಮಗಳನ್ನು ನಿರ್ದಿಷ್ಟ ಅಥವಾ ಅನಿರ್ದಿಷ್ಟ ಸಂಖ್ಯೆಗಳಲ್ಲಿ ಹೇಳುವ ಪದಗಳಿಗೆ ಸಂಖ್ಯಾವಾಚಕ ನಾಮ ವಿಶೇಷಣಗಳೆಂದು ನಾವು ಕರೆಯುತ್ತೇವೆ. ಅವು ಒಮ್ಮೊಮ್ಮೆ ಪರಿಮಾಣವಾಚಕದಂತೆಯೂ ಉಪಯೋಗಿಸಲ್ಪಡುತ್ತವೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ 5 thirds, no one, 2 many, etc. 5 third, no one, too many. ಎಸ್, ಇವೆಲ್ಲವೂ ಏನಪ್ಪ ಅಂತಂದಾಗ ಸಂಖ್ಯಾವಾಚಕ ವಿಶೇಷಣಗಳಂತೂ ನಾವು ಕರೆಯುತ್ತೇವೆ. ಹೌದಾ? ಇದು ನಾವು ಇವುಗಳನ್ನು ವಾಕ್ಯಗಳಲ್ಲಿ ಬಳಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ಥರನಾಗಿ ನಾವು ಬಳಸ್ತೀವಿ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. 5 ಬಂತಂದ್ರೆ ಅದು ಎಡ್ಜೆಕ್ಟಿವ್ ಆಫ್ ನಂಬರ್ ಆಗುತ್ತೆ. ಥರ್ಡ್ ಬಂತಂದ್ರೆ ಎಡ್ಜೆಕ್ಟಿವ್ ಆಫ್ ನಂಬರ್ ಆಗುತ್ತೆ. ನೋ 1 ಅಂತಕ್ಕಂಥದ್ದು ಬಂತಂದ್ರೆ ಅದು ಎಡ್ಜೆಕ್ಟಿವ್ ಆಫ್ ನಂಬರ್ ಆಗುತ್ತೆ. ಹೌದಾ? 2 ಮೆನಿ ಅಂತಕ್ಕಂಥ ಸಂಖ್ಯೆಯನ್ನು ಸೂಚಿಸ್ತಕ್ಕಂಥದಕ್ಕೆ ನಾವು ಏನಂತ ಹೇಳ್ತೀವಿ? ಎಡ್ಜೆಕ್ಟಿವ್ ಆಫ್ ನಂಬರ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಉದಾಹರಣೆ ವಾಕ್ಯದಲ್ಲಿ ನಾವು ಬಳಸೋಣ ಈಗ. ಹೌದಾ? ವಾಕ್ಯದಲ್ಲಿ ಬಳಸೋಣ. ಸೊ ಹಿಯರ್ ಎಕ್ಸಾಂಪಲ್ ದೇರ್ ಆರ್ 5 fingers in one hand. ನಿಮ್ಗೆ ಗೊತ್ತಾಗಿರಬೇಕು. ದೇರ್ ಆರ್ 5 fingers in one hand. ಹೌದಾ? ನಿಮ್ಮ ಕೈ ಇದೆಯಲ್ಲ, ನಿಮ್ಮ ಕೈಗೆ ಎಷ್ಟು ಬೆರಳುಗಳಿದಾವವು? ಹೌದಾ? ಅಲ್ಲಿ ಎಷ್ಟು ಅಂತ ಹೇಳಿದಾಗ 5 ಬೆರಳುಗಳು ಅಂತ ಹೇಳ್ತೀವಲ್ಲ, ಅದು ನಂಬರ್ ಆಫ್ ಎಡ್ಜೆಕ್ಟಿವ್ ಅನ್ನು ಸೂಚಿಸುತ್ತದೆ. ಎಡ್ಜೆಕ್ಟಿವ್ ಆಫ್ ನಂಬರ್ 5 ಅಂತಕ್ಕಂಥದ್ದು ಏನಿದೆಯೋ ಇದು ಸಂಖ್ಯೆಯನ್ನು ಸೂಚಿಸ್ತತಿ. ಯಾವುದ್ರದ್ದು? ಈ ಫಿಂಗರ್ಸದ ಒಂದು ಎಷ್ಟದಾವು ಫಿಂಗರ್ಸ್, ಬೆರಳುಗಳು ಅಂತ ಹೇಳ್ತೀವಿ. ಅವುಗಳ ಸಂಖ್ಯೆಯನ್ನು ಸೂಚಿಸ್ತಕ್ಕಂಥದಕ್ಕೆ ನಾವು ಸಂಖ್ಯಾವಾಚಕ ಅಂತ ಹೇಳ್ತೀವಿ. ದೇರ್ ಆರ್ 5 fingers in one hand. ನೋಡಿದ್ರೆ ಒಂದು ಕೈಯಲ್ಲಿ 5 ಬೆರಳುಗಳಿವೆ. ಹೌದಾ? ಒಂದು ಕೈಯಲ್ಲಿ 5 ಬೆರಳುಗಳಿವೆ.
ಬರಹಗಳಿವೆ. ದೆನ್ ಅಂದರ್ ಒನ್ ಎಕ್ಸಾಂಪಲ್ here this is the third chapter in this book. ಹೌದಾ, ಇಲ್ಲಿ ನಾವು ಎಡ್ಜೆಕ್ಟಿವ್ ಯಾವುದಿದೆ, ಹೌದಾ, ಎಡ್ಜೆಕ್ಟಿವ್ ಅಂತಕ್ಕಂಥದ್ದು ಥರ್ಡ್ ಅಂತ ಬಂತು. ಹೌದಾ, ವಾಟ್ ಕೈಂಡ್ಸ್ ಆಫ್ ದಿಸ್ ಎಡ್ಜೆಕ್ಟಿವ್, ದಿಸ್ ಒನ್ ಕೈಂಡ್ಸ್ ಆಫ್ ಎಡ್ಜೆಕ್ಟಿವ್ ಆಫ್ ನಂಬರ್. ಹೌದಾ, ನಂಬರನ್ನು ಇಂಡಿಕೇಟ್ಸನ್ನು ಮಾಡ್ತಾ ಇದೆ. ಹೌದಾ, ಚಾಪ್ಟರ್ ಅಂತಕ್ಕಂಥದ್ದು ನೌನ್ ಆಗಿರ್ಬೋದು ಅಥವಾ ಥಿಂಗ್ಸ್ ಅಂತ ಹೇಳಿದ್ವಲ್ಲ, ಇದು ಚಾಪ್ಟರ್ ಅಂತಕ್ಕಂಥದ್ದು ಥಿಂಗ್ಸ್ ಆಗುತ್ತೆ. ಇದರ ಬಗ್ಗೆ ಇದು ವರ್ಣನೆ ಮಾಡ್ತಾ ಇದೆ, ಚಾಪ್ಟರ್ ಬಗ್ಗೆ ವರ್ಣನೆ ಮಾಡ್ತಾ ಇದೆ. ಎಷ್ಟು ಚಾಪ್ಟರ್ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಥರ್ಡ್ ಚಾಪ್ಟರ್ ಅಂತ ಹೇಳ್ತೀವಿ. ಥರ್ಡ್ ಚಾಪ್ಟರ್ ಇನ್ ದಿಸ್ ಬುಕ್ ಅಂತ ಹೇಳ್ತೀವಿ. ಹೌದಾ, ಇಲ್ಲಿ ಇದು ಕನ್ನಡದಲ್ಲಿ ನಾವು ನೋಡಿದಾಗ ಇದು ಈ ಪುಸ್ತಕದಲ್ಲಿಯ ಮೂರನೇ ಅಧ್ಯಾಯ ಅಂತ ಹೇಳ್ತೀವಿ ನಾವು. ಮೂರನೆಯ ಅಧ್ಯಾಯ. ಹೌದಾ, ಅಧ್ಯಾಯ. ಎಸ್, ನೆಕ್ಸ್ಟ್ ಅಂದರ್ ಒನ್ ಎಕ್ಸಾಂಪಲ್ ಆಫ್ ದಿಸ್ ಒನ್. ಹಿಯರ್ ಆಲ್ students are present in our class. ನೋಡ್ರಿ, ಇಲ್ಲಿ ಏನಿದೆ ನೋಡ್ರಿ, ಆಲ್ ಸ್ಟೂಡೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ಅವರ್ ಕ್ಲಾಸ್. ಹೌದಾ, ಇಲ್ಲಿ ನಾವು ಕ್ವಶನ್ ಮಾಡಿದಾಗ ಎಷ್ಟು ಅಂತಕ್ಕಂಥ ಎಲ್ಲರೂ ಅಂತ ಹೇಳ್ತೀವಿ ನಾವು. ಹೌದಾ, ಎಲ್ಲರೂ ಅಂತಕ್ಕಂಥದ್ದೇನು ಇಲ್ಲಿ ಸಮ್ ಟೈಮ್ ಇದು ಪರಿಮಾಣ ವಾಚಕ ಅಂತ ಹೇಳಿದ್ವಿ. ಈ ಪರಿಮಾಣ ವಾಚಕನೂ ಆಗ್ತತಿ ಮತ್ತು ಸಂಖ್ಯಾ ವಾಚಕವೂ ಕೂಡ ಇಲ್ಲಿ ಆಗ್ತತಿ. ಆಲ್ ಅಂತಕ್ಕಂಥದ್ದು ಎಷ್ಟು ವಿದ್ಯಾರ್ಥಿಗಳು ಏನು ಹಾಜರಾತಿ ಇದ್ದರು ನಮ್ಮ ಕ್ಲಾಸ್ನಲ್ಲಿ ಅಂತಕ್ಕಂಥದ್ದನ್ನು ಕೇಳಿದಾಗ ಆಲ್ ಸ್ಟೂಡೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ಅವರ್ ಕ್ಲಾಸ್ ಅಂತ ಹೇಳ್ತೀವಿ. ಆಲ್ ಅಂತಕ್ಕಂಥದ್ದು ಏನಾಗಿದೆ ಇಲ್ಲಿ, ಇಟ್ಸ್ ಅ ಡಿಸ್ಕ್ರೈಬ್ ಅಬೌಟ್ ದಿ ನಂಬರ್ ಆಫ್ ಎಡ್ಜೆಕ್ಟಿವ್ ಅನ್ನು ಹೋಗುತ್ತಾ ಇದೆ. ಹೌದಾ, ಹೀಗಾಗಿ ಆಲ್ ಅಂತಕ್ಕಂಥದ್ದು ಏನಿದೆ ಇದು ಎಡ್ಜೆಕ್ಟಿವ್. ಎಂಥ ಎಡ್ಜೆಕ್ಟಿವ್ ಅಂತಂದಾಗ ನಂಬರ್ ಆಫ್ ಎಡ್ಜೆಕ್ಟಿವ್ ಆಗಿದೆ, ಎಡ್ಜೆಕ್ಟಿವ್ ಆಫ್ ನಂಬರ್ ಆಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೊಬೇಕು. ಇನ್ನು ನೆಕ್ಸ್ಟು ಅಂದರ್ ಒನ್ ಎಕ್ಸಾಂಪಲ್ ಫಾರ್ ರಿಲೇಟೆಡ್ ಟು ನಂಬರ್. ಹೌದಾ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತೊಂದು ಎಕ್ಸಾಂಪಲ್ ಏನು ಹೇಳ್ಬೋದು ನಾವು, ನೋ ಒನ್ ಈಸ್ absent today. Absent today. ಎಸ್, ಏನಂತ ಹೇಳ್ದಲ್ಲಿ ಇವತ್ತು ನೋ ಒನ್ ಅಂತಕ್ಕಂಥದ್ದು ಏನಿದೆ ಇದು ಎಡ್ಜೆಕ್ಟಿವ್ ಆಫ್ ನಂಬರ್ ಇದೆ. ಹೌದಾ, ಇಲ್ಲಿ ನೋ ಒನ್ ಮೀನ್ಸ್ ಯಾರೊಬ್ಬರು. ಇವತ್ತು ಯಾರೊಬ್ಬರು ಗೈರು ಆಗಿಲ್ಲ. ಹೌದಾ, ಗೈರು ಹಾಜರು ಇರೋದಿಲ್ಲ ಅಂತಕ್ಕಂಥದ್ದನ್ನ ನಾವು ಇದನ್ನ ಕನ್ನಡದಲ್ಲಿ ಹೇಳ್ತೀವಿ. ಇನ್ನು ದೆನ್ ಅಂದರ್ ಒನ್ ಎಕ್ಸಾಂಪಲ್ ಸಿ ಹ್ಯಾಸ್ ಟು ಗ್ರಾಮರ್ books with her. ಹೌದಾ, ಹೀಗಂದಾಗ ಅವಳ ಹತ್ತಿರ 2 ವ್ಯಾಕರಣ ಪುಸ್ತಕಗಳಿವೆ. ಯಾರ ಹತ್ತಿರ, ಸಿ ಹ್ಯಾಸ್ 2 ಗ್ರಾಮರ್ ಬುಕ್ಸ್ ವಿತ್ ಹರ್. ಈ 2 ಅಂತಕ್ಕಂಥದ್ದು ಏನು ಮಾಡ್ತಾ ಇದೆ, ಈ ಗ್ರಾಮರ್ ಪುಸ್ತಕಗಳು ಒಂದು ಸಂಖ್ಯೆಯನ್ನು ಇದು ಹೇಳ್ತಾ ಇದೆ. ಹೀಗಾಗಿ ಇದು ಸಂಖ್ಯಾವಾಚಕ ನಾಮ ವಿಶೇಷಣ ಅಂತ ಹೇಳ್ತೀವಿ ನಾವು. ಎಸ್,
ಸೊ ಈ ಟು ಅಂತಕ್ಕಂಥದ್ದಾಯಿತು. ಇನ್ನು ಕನ್ನಡದಲ್ಲಿ ನಾವು ಏನಂತ ಹೇಳ್ಬೋದು, ಅವಳು ಅವಳ ಹತ್ತಿರ ಅವಳ ಹತ್ತಿರ 2 ವ್ಯಾಕರಣ ಪುಸ್ತಕಗಳಿವೆ. ಎಸ್, ಸೊ ದಿಸ್ ಈಸ್ ದ sentence of adjective of number. And then one last example. There are many students in our ರೂಮ್. ಏನು ಹೇಳ್ತಾ ಇದೆ, ದೇರ್ ಆರ್ ಮೆನಿ ಸ್ಟೂಡೆಂಟ್ಸ್ ಇನ್ ಅವರ್ ರೂಮ್. ಏನು ಹೀಗಂದಾಗ ಇಲ್ಲಿ ನಮ್ಮ ಕೋಣೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಇರುತ್ತಾರೆ ಅಂತಕ್ಕಂಥದ್ದನ್ನು ಹೇಳಬೇಕಾಗಿದೆ. ಇಲ್ಲಿ ಎಜೆಕ್ಟಿವ್ ಆಫ್ ನಂಬರ್ ಯಾವುದಪ್ಪ ಅಂತಂದಾಗ ಮೆನಿ ಅಂತಕ್ಕಂಥದ್ದಾಗಿದೆ. ಹೌದಾ, ಮೆನಿ ಅಂತಕ್ಕಂಥದ್ದು ಸಂಖ್ಯಾವಾಚಕ ನಾಮವಿಶೇಷಣ ಅಂತ ಹೇಳ್ತೀವಿ ನಾವು. ಸೊ ಇದಕ್ಕೆ ಹೀಗಾಗಿ ಇದೇನಾಗುತ್ತೆ, ಸಂಖ್ಯಾವಾಚಕ ನಾಮವಿಶೇಷಣ ಆಗುತ್ತದೆ. ಹೌದಾ, ಈ ಮೆನಿ ಅಂತಕ್ಕಂಥದ್ದನ್ನ ಮೆನಿ ಅಂತಕ್ಕಂಥದ್ದು ಯಾವುದನ್ನ ಡಿಸ್ಕ್ರೈಬ್ ಮಾಡ್ತದ್ದು, ಆ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದನ್ನು ಡಿಸ್ಕ್ರೈಬ್ ಮಾಡುತ್ತದೆ, ಹೋಗುತ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಹೇಳ್ತೀವಿ. ಹೌದಾ, ಇದನ್ನು ಕನ್ನಡದಲ್ಲಿ ನೋಡಿದಾಗ ನಮ್ಮ ಕೋಣೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಇರುತ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಅರ್ಥೈಸ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ಓಕೆ.